ಇಂದು ಬೆಳಿಗ್ಗೆ ಮುಖ್ಯಮಂತ್ರಿಯವರು ಹಾಗೂ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಸಹ ಸೇರಿ ಕೇಂದ್ರ ಗೃಹ ಸಚಿವರು ಶ್ರೀಯುತ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರದ ಉನ್ನತ ಮಟ್ಟದ ಸಮಿತಿ ಈ ಬರಗಾಲಕ್ಕೆ ಪರಿಹಾರ ತೀರ್ಮಾನ ಮಾಡುವಂಥದ್ದು ಇತ್ಯರ್ಥಪಡಿಸ್ತಕ್ಕಂತಹ ಉನ್ನತ ಮಟ್ಟದ ಸಮಿತಿ ಹೈ ಲೆವೆಲ್ ಕಮಿಟಿ ಆದಷ್ಟು ಶೀಘ್ರವಾಗಿ ಸಭೆಯನ್ನು ಮಾಡಬೇಕು ಹಾಗೂ ನಾವು ಕರ್ನಾಟಕದಿಂದ ಕೊಟ್ಟಿರ್ತಕ್ಕಂಥ ಬರಗಾಲಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ. ಅದರ ಮೇಲೆ ಆದಷ್ಟು ಶೀಘ್ರವಾಗಿ ತೀರ್ಮಾನ ಮಾಡಬೇಕು ಅಂತ ಕೇಂದ್ರ ಗೃಹ ಸಚಿವರನ್ನು ಒತ್ತಾಯ ಮಾಡಿದ್ದೇವೆ. ಕೇಂದ್ರ ಗೃಹ ಸಚಿವರು ಸಹ ಅದಕ್ಕೆ ಸ್ಪಂದಿಸಿ ಈ ತಿಂಗಳ 23ನೇ ತಾರೀಕಿಗೆ ಸಭೆ ಆಯೋಜನೆ ಮಾಡ್ತೇವೆ, ಒಂದು ತೀರ್ಮಾನವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಇರೋದರಿಂದ ಆದಷ್ಟು ಶೀಘ್ರವಾಗಿ ತೀರ್ಮಾನನೂ ಮಾಡಬೇಕು ಮತ್ತು ಹಣವನ್ನು ಬಿಡುಗಡೆನೂ ಮಾಡಬೇಕು ಅಂತಲೂ ಸಹ ನಾವು ಒತ್ತಾಯ ಮಾಡಿದ್ದೇವೆ. ಮತ್ತು ಕೇಂದ್ರ ಗೃಹ ಸಚಿವರಿಗೆ ಮತ್ತೊಂದು ವಿಷಯ ನಾವು ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಂಖ್ಯೆ ಕೇಂದ್ರ ಸರ್ಕಾರದ ಹತ್ರ ಇರುವ ಸಂಖ್ಯೆಗಿಂತ ಹೆಚ್ಚಾಗಿ ವಾಸ್ತವದಲ್ಲಿ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಹಳೆಯ ಸೆನ್ಸಸ್ ಪ್ರಕಾರವಾಗಿ ಕೇವಲ 44% ಮಾತ್ರ ಸಣ್ಣ ಅತಿ ಸಣ್ಣ ರೈತರು ಅಂತ ದಾಖಲೆ ಇದೆ. ಆದರೆ ವಾಸ್ತವದಲ್ಲಿ ನೋಡಿದಾಗ 70% ಸಣ್ಣ ಅತಿ ಸಣ್ಣ ರೈತರು ಕರ್ನಾಟಕದಲ್ಲಿ ಇದ್ದಾರೆ. ಅವರ ಮಾಹಿತಿಯನ್ನು ನಾವು ಆಧಾರ್ ಲಿಂಕ್ ಜೊತೆಗೆ ಡೇಟಾಬೇಸನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಒದಗಿಸ್ಕೊಟ್ಟಿದ್ದೇವೆ. ಸೊ ವಾಸ್ತವದಲ್ಲಿ ಎಷ್ಟು ಸಣ್ಣ ಅತಿ ಸಣ್ಣ ರೈತರಿದ್ದಾರೆ ಅದನ್ನು ಲೆಕ್ಕ ಹಾಕಿ ಅದನ್ನು ಗಮನದಲ್ಲಿಟ್ಕೊಂಡು ನಮಗೆ ಬರ ಪರಿಹಾರವನ್ನು ತೀರ್ಮಾನ ಮಾಡಬೇಕು ಅಂತಲೂ ಒತ್ತಾಯ ಮಾಡಿದ್ದೇವೆ. ಕೇಂದ್ರ ಗೃಹ ಸಚಿವರು ಎಲ್ಲವನ್ನೂ ಸಹ ಕೇಳಿ ಇವೆಲ್ಲದರ ಬಗ್ಗೆ ಆದಷ್ಟು ಶೀಘ್ರವಾಗಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ತೀರ್ಮಾನ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಹಣವನ್ನು ಕೂಡ ಆದಷ್ಟು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು. ಈ ಹಣ ರೈತರಿಗೆ ನಾವು ಆದಷ್ಟು ಬೇಗ ತಲುಪಿಸಬೇಕು. ಸಂಕಷ್ಟದಲ್ಲಿರುವ ರೈತರಿಗೆ ಕಷ್ಟ ಕಾಲದಲ್ಲಿ ನೆರವು ತಲುಪುವಂತೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಾವು ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿದ್ದೇವೆ.